ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಒಂದೆರಡು ಸ್ಟ್ರಾಟಜಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಥರ ಇರುತ್ತೆ ಅಂದರೆ, ಒಂದು ಶಾರ್ಟ್ ಸ್ಟ್ಯಾಡಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ATMನಲ್ಲಿ CE/PE ಸೇಲ್ ಮಾಡೋದಕ್ಕೆ ನಾವೇನು ಮಾಡ್ತೀರಿ, ಶಾರ್ಟ್ ಸ್ಟ್ಯಾಡಲ್ ಅಂತ ಹೇಳ್ತೀರಿ. ATMಲ್ಲಿ ಏನಿರುತ್ತೆ, ATMಲ್ಲಿ CE/PE ಎರಡು ಸೇಲ್ ಮಾಡೋದಕ್ಕೆ ನಾವು ಶಾರ್ಟ್ ಸ್ಟ್ಯಾಡಲ್ ಅಂತ ಹೇಳ್ತೀರಿ. ಶಾರ್ಟ್ ಸ್ಟ್ಯಾಡಲ್ ಒಂದು, ಇನ್ನೊಂದು ಡೆಬಿಟ್ ರೇಷಿಯೋ ಸ್ಪ್ರೆಡ್. ಇದೆರಡರ ಬಗ್ಗೆ ಹೇಳ್ತೀನಿ. ಆ ಡೆಬಿಟ್ ರೇಷಿಯೋ ಸ್ಪ್ರೆಡ್ ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಇವತ್ತು ಎರಡೂ ಸಿನಾರಿಯೋದಲ್ಲಿ ಸೇಮ್ ಡೇಟು ಸೇಮ್ ಟೈಮಿಂಗ್ಸ್ ಎರಡು ಎಂಟ್ರಿ ಆಗಿ ಎರಡರೊಳಗಡೆ ಎಂಡ್ ಆಫ್ ದ ಮಂತ್ ಏನು ರಿಸಲ್ಟ್ ಬಂದಿರುತ್ತೆ, ಇದು ಮಂತ್ಲಿ ಸ್ಟ್ರಾಟಜಿ ಆಗಿರುತ್ತೆ, ವೀಕ್ಲಿ ಸ್ಟ್ರಾಟಜಿ ಅಲ್ಲ. ಯಾವುದೇ ಕಾರಣಕ್ಕೂ ಯಾರಾದರೂ ಸ್ಟ್ಯಾಡಲ್ಲು, ಸ್ಟ್ರಾಂಗಲ್ಲು, ಐರನ್ ಕೌಂಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಮಿನಿಮಮ್ 30 days to 45 days, 60 days, 90 days ಟೈಮ್ ಪೀರಿಯಡಲ್ಲಿ ಮಾಡಬೇಕೆ ಹೊರತು ವೀಕ್ಲಿನ ಯಾರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ವೀಕ್ಲಿನಲ್ಲಿ ಅಡ್ಜಸ್ಟ್ಮೆಂಟ್ ಜಾಸ್ತಿ ಬರುತ್ತೆ. ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಜಾಸ್ತಿ ಲಾಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಈ ಸ್ಟ್ರಾಟಜಿ ಏನಿದೆ, ಈ ಸ್ಟ್ರಾಟಜಿ ನೋಡಿ, ಶಾರ್ಟ್ ಸ್ಟ್ಯಾಡಲ್ ಆಗಲಿ, ಇಲ್ಲ ಶಾರ್ಟ್ ಸ್ಟ್ರ್ಯಾಂಗಲ್ ಆಗಲಿ, ಇಲ್ಲ ಶಾರ್ಟ್ ಐರನ್ ಕೌಂಡರ್ ಆಗಲಿ, ಇದು ಯಾವುದಾದ್ರು ಸ್ಟ್ರಾಟಜಿ ನಾವು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಆಯಿತಾ, ಇದರೊಳಗೆ ಒಂದ್ಸರಿ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ನೋಡಿ ಯುದ್ಧ ಶುರುವಾಗಿದೆ, ಇರಾನ್ ಇಸ್ರೇಲ್ ಪ್ಲಸ್ US ಏನು ಯುದ್ಧ ನಡೀತಾ ಇದೆ. ಇಂಥ ಟೈಮ್ಗಳಲ್ಲಿ ಯಾರಾದರೂ ಶಾರ್ಟ್ ಸ್ಟ್ಯಾಡಲ್ ಸ್ಟ್ರ್ಯಾಂಗಲ್ ಏನಾದರೂ ಮಾಡಿದರೆ ಯೂಸ್ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಏಕೆಂದರೆ ಒಂದೊಂದೇ ಸರಿ 500 ಪಾಯಿಂಟು 600 ಪಾಯಿಂಟು ಈ ಥರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇರೋದ್ರಿಂದ ಅಡ್ಜಸ್ಟ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಡ್ಜಸ್ಟ್ ಮಾಡೋದು ಗೊತ್ತಿದ್ರೂ ಸಹ ಇಂಥ ಸಂದರ್ಭದಲ್ಲಿ ಝೀರೋ ಲಾಸಿಂದ ಆಚೆ ಬರೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಂಥ ಟೈಮ್ಗಳಲ್ಲಿ ಯಾರು ದಯವಿಟ್ಟು ಶಾರ್ಟ್ ಸ್ಟ್ಯಾಡಲ್ ಸ್ಟ್ರ್ಯಾಂಗಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಯಾರೇ ಶಾರ್ಟ್ ಸ್ಟ್ಯಾಡಲ್ ಮಾಡ್ತಾ ಇದ್ದೀರ ನೀವು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಪೀರಿಯಡ್ ಮಿನಿಮಮ್ 60 to 90 days ಇರಲಿ, ಆಯಿತಾ. ವೀಕ್ಲಿ ಎಲ್ಲ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ವೀಕ್ಲಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬರುತ್ತೆ, ಪ್ರಾಫಿಟ್ ಬರಲ್ಲ ಅಂತ ಇಲ್ಲ, ನಿಮಗೆ ಪ್ರಾಫಿಟ್ ಬರುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ಯಾವಾಗ ಪ್ರಾಫಿಟ್ ಬಂದರೆ ನಾವು ಎಕ್ಸಿಟ್ ಆಗಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಅಂಥ ಟೈಮಲ್ಲಿ ಎಕ್ಸಿಟ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಜಾಸ್ತಿ ಬರುತ್ತೆ. ವೀಕ್ಲಿನಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ತುಂಬ ಬರುತ್ತೆ. ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ನಾನು ಇವಾಗ ನಿಮಗೆ ಎರಡು ಸಿನಾರಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಡೇಟ್ ನೋಡ್ಬಿಡಿ. ನಾನೇನು ಮಾಡ್ತಾ ಇದ್ದೀನಿ, ಜಾನ್ವರಿ ಮಂತದ್ದು, ಆಯಿತಾ. ದಿನ ನೋಡ್ಬಿಡಿ ನಿಮಗೆ ಇಲ್ಲಿ ನೋಡಿ, ಜಾನ್ವರಿ ಮಂತದ್ದು, ಆಯಿತಾ. ಜಾನ್ವರಿ 2026 6ನೇ ತಾರೀಕು ಡೇಟ್ ಸೆಲೆಕ್ಟ್ ಮಾಡಿದ್ದೀನಿ. ಯಾವ ಟೈಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ, ಮಧ್ಯಾಹ್ನ 3:15 ಎಂಟ್ರಿ ಆಗ್ತಾ ಇದ್ದೀನಿ, ಆಯಿತಾ. ಯಾವ ಎಕ್ಸ್ಪೈರಿ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ 27th ಎಕ್ಸ್ಪೈರಿ, ಆಯಿತಾ. ಇದರೊಳಗೆ ನಾನು ತೊಗೊತಾ ಇರೋದು ಬಂದುಬಿಟ್ಟು, ಆಯಿತಾ, ಜಾನ್ವರಿ 6, 2026, ಆಯಿತಾ. ಮಧ್ಯಾಹ್ನ 3:15 ಎಂಟ್ರಿ ಆಗ್ತಾ ಇದ್ದೀನಿ. ಎಕ್ಸ್ಪೈರಿ ಬಂದ್ಬಿಟ್ಟು ನಾನು ತೊಗೊತಾ ಇರೋದು ಬಂದುಬಿಟ್ಟು, ಆಯಿತಾ, 27 ಜಾನ್ವರಿ. ಆ ಮಂತ್ ಎಂಡ್ದ ಎಕ್ಸ್ಪೈರಿ ನಾನು ಶಾರ್ಟ್ ಸ್ಟ್ಯಾಡಲಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ಅದು ಎಂಡ್ ಆಫ್ ದ ಮಂತ್ ಏನು ರಿಸಲ್ಟ್ ಆಗುತ್ತೆ ಅಂತ ಅದು ನೋಡ್ಕೊಳ್ಳೋಣ. ಜೊತೆಯಲ್ಲಿ ಇನ್ನೂ ಒಂದು ಡೆಬಿಟ್ ಸ್ಪ್ರೆಡ್ ರೇಷಿಯೋ, ಅದು ಸಹ ನಾನು ನಿಮಗೆ ತೋರಿಸ್ತೀನಿ. ಅದರೊಳಗೆ ಏನಾಗುತ್ತೆ ಅನ್ನೋದನ್ನ ಅದು ಸಹ ನಾವು ನೋಡ್ಕೊಳ್ಳೋಣ, ಆಯಿತಾ. ಇದು ನೋಡಿ, ಎಂಟ್ರಿ ಆಗ್ತೀನಿ ನಾನು ಇವಾಗ. ಇದು ಮಂತ್ಲಿ CE/PE ಎರಡು ಸೇಲ್ ಮಾಡ್ತಾ ಇದೆ, ಆಯಿತಾ. ಇದು CE/PE ಎರಡು ಸೇಲ್ ಮಾಡೋದ್ರಿಂದ ಏನಂತೀವಿ ನಾವು, ಇದಕ್ಕೆ ಶಾರ್ಟ್ ಸ್ಟ್ಯಾಡಲ್ ಅಂತ ಹೇಳ್ತೀವಿ. ಇದಕ್ಕೆ ನಮಗೆ ಬೇಕಾಗಿರೋಂಥ ಅಮೌಂಟ್ ಎಷ್ಟಿದೆ, 2,24,000 ಮಾರ್ಜಿನ್ ಕೇಳ್ತಾ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು 29,272 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಲಾಸ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಲಾಸ್ ಇದೆ. ಮಾರ್ಕೆಟ್ ಏನಾದರೂ ನಮ್ಮ ಎಗೇನೆಸ್ಟ್ ಈ ಕಡೆಗೆ ಅಥವಾ ಈ ಕಡೆಗೆ ನಮ್ಮ ಎಗೇನೆಸ್ಟ್ ಮಾರ್ಕೆಟ್ ಹೋಗ್ತಾ ಇದೆ, ಈ ಬ್ರೇಕ್ ಇವೆನ್ ಏನಿದೆ, ಈ ಬ್ರೇಕ್ ಇವೆನ್ನ ಬಿಟ್ಟು ಆಚೆ ಮಾರ್ಕೆಟ್ ಏನಾದರೂ ಕ್ಲೋಸ್ ಆದರೆ ನಮಗೆ ಮ್ಯಾಕ್ಸಿಮಮ್ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವಾಗಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಏನಾದರೂ ಬಂದು ಈ ಮಧ್ಯದ ಝೋನ್ ಏನಿದೆ, ಈ ಮಧ್ಯ ಝೋನಲ್ಲಿ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಈ ಪ್ರಾಫಿಟ್ ಏನಿದೆ, ಈ ಪ್ರಾಫಿಟ್ ಮಧ್ಯ ಝೋನಲ್ಲಿ ಬರುತ್ತೆ, ಆಯಿತಾ. ಅಥವಾ ಏನಾದರೂ ಮಾರ್ಕೆಟ್ ಮಧ್ಯದಲ್ಲಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಿಮಗೆ ಪ್ರಾಫಿಟ್ ಇಲ್ಲಿ ಕಾಣೋದು ನೋಡಿ, ಎಂಟ್ರಿ PL, ಟುಡೇ P&L ಪ್ಲಸ್ ಎಕ್ಸ್ಪೈರಿ P&L ಅಂತ, ಆಯಿತಾ. ನಿಮ್ಗೆ ಎಕ್ಸ್ಪೈರಿ ಡೇ P&L ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೈರಿ P&L ಇಲ್ಲಿ ಬಂದು ಮಾರ್ಕೆಟ್ ನಿಂತ್ಕೊಂಡ್ರೆ 16,000 ಚಿಲ್ಲರೆ ಬರುತ್ತೆ. ಇಲ್ಲಿ ಬಂದು ಮಾರ್ಕೆಟ್ ನಿಂತ್ಕೊಂಡ್ರೆ 8,000 ಚಿಲ್ಲರೆ ಪ್ರಾಫಿಟ್ ಬರುತ್ತೆ. ಮಾರ್ಕೆಟ್ ಇಲ್ಲಿ ಬಂದು ನಿಂತ್ಕೊಂಡ್ರೆ 6,000 ಚಿಲ್ಲರೆ ಲಾಸ್ ಆಗುತ್ತೆ. ಸೇಮ್ ಅದೇ ಥರ ಈ ಕಡೆನೂ ಸೇಮ್ ಅದೇ ಥರ ನಿಮಗೆ ಲಾಸು ಪ್ರಾಫಿಟ್ ಎರಡೂ ಸಹ ತೋರಿಸ್ತಾ ಇರುತ್ತೆ. ಸೇಮ್ ಅದೇ ಒಂದು ಝೋನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಆಯಿತಾ. ಇನ್ನೊಂದು ಸ್ಕ್ರೀನ್ಗೆ ಜಂಪ್ ಆಗ್ತೀನಿ. ಇಲ್ಲೂ ಸೇಮ್ ಅದೇ ಹಾಕ್ಕೊಂಡಿದ್ದೀನಿ, ಆಯಿತಾ. ಇಲ್ಲೂ ನೀವು ಡೇಟು ಎಲ್ಲ ನೋಡ್ಕೊಬೋದು. 6ನೇ ತಾರೀಕು ಜಾನ್ವರಿ 2026 ಪ್ಲಸ್ ಅದೇ ಟೈಮಿಂಗ್ಸ್ಗೆ ಎಂಟ್ರಿ ಆಗ್ತಾಯಿದ್ದೀನಿ, ಆಯಿತಾ. ಅದೇ ಮಂತ್ ಎಂಡ್ದು, ಈ ಮಂತ್ ಎಂಡ್ ನಾನು ಎಂಟ್ರಿ ತೊಗೊತೀನಿ, ಆಯಿತಾ. ಅದು ಜಾನ್ವರಿ ಮಂತ್ ಎಂಟ್ರಿ ತೊಗೊತಾ ಇದ್ದೀನಿ.
ಇದರೊಳಗೆ ನಾನು ಯಾಕೆ ಈ ಥರ ಸ್ಟ್ರಾಟಜಿ ಮಾಡ್ತೀನಿ, ನನಗೆ ಆದಂಥ ಒಂದು ಮಾರ್ಕೆಟ್ ಒಪಿನಿಯನ್ ಗೊತ್ತಿದೆ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ತೋರಿಸ್ಕೊಡೋಕ್ಕೋಸ್ಕರ ಶಾರ್ಟ್ ಸ್ಟ್ರಾಟಜಿ ಆಗ್ತಾರೆ ಏನಾಗುತ್ತೆ, ಈ ಥರ ಡೆಬಿಟ್ ಸ್ಪ್ರೆಡ್ ರೇಷಿಯೋ ಆಗ್ತಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸೋಕ್ಕೋಸ್ಕರ ನಾನು ನನ್ನ ಇಂಟೆನ್ಷನ್ ಇದೆ ಮಾರ್ಕೆಟು ಮ್ಯಾಕ್ಸಿಮಮ್ಮು 25,500ವರೆಗೂ ಕೆಳಗಡೆ ಬೀಳ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, 2 ಲಾಟ್ ಬೈ ಮಾಡ್ತಾಯಿದ್ದೀನಿ. ಅದಕ್ಕೂ ಜಾಸ್ತಿ ಅಂತ ಹೇಳಿದ್ರೆ ಮಾರ್ಕೆಟ್ ಬಂದ್ಬಿಟ್ಟು ಆಯಿತಾ 25,100ವರೆಗೂ ಹೋಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇದೆ. ಇದು ಬಂದ್ಬಿಟ್ಟು ನಂದು ಡೆಬಿಟ್ ಸ್ಪ್ರೆಡ್ ರೇಷಿಯೋ. ಮಾರ್ಕೆಟ್ ಏನಾದರೂ ಈ ಝೋನಿಂದ ಈ ಕಡೆ ಎಲ್ಲೇ ನಿಂತ್ಕೊಂಡ್ರು ನನಗೆ ಎಷ್ಟು ಲಾಸ್ ಆಗುತ್ತೆ, 1,326 ರೂಪಾಯಿ ಲಾಸ್ ಆಗುತ್ತೆ. ಮಾರ್ಕೆಟ್ ಏನಾದರೂ ಇಲ್ಲಿಂದ ಈ ಕಡೆ ಆಚೆ ಬಂದರೆ ನನಗೆ ಅವಾಗ ಮ್ಯಾಕ್ಸಿಮಮ್ ಲಾಸ್ ಇರುತ್ತೆ ಆಯಿತಾ. ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು 50,000 ಚಿಲ್ಲರೆ ಇದೆ. ಇಲ್ಲಿ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು 50,000 ಚಿಲ್ಲರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಮ್ಯಾಕ್ಸಿಮಮ್ ಲಾಸ್ ಈ ಕಡೆ ಎಲ್ಲೇ ಬಂದರೂ ನನಗೆ ಮ್ಯಾಕ್ಸಿಮಮ್ ಲಾಸ್ ಅನ್ಲಿಮಿಟೆಡ್ ಇರುತ್ತೆ. ಈ ಝೋನಲ್ಲಿ ನಿಂತ್ಕೊಂಡ್ರೆ ನನಗೆ ಎಷ್ಟಾಗುತ್ತೆ, 1,500 ಚಿಲ್ಲರೆ ಲಾಸ್ ಆಗುತ್ತೆ ಆಯಿತಾ. ಈ ಝೋನಲ್ಲಿ ನಿಂತ್ಕೊಂಡ್ರೆ ಆಯಿತಾ, ಈ ಝೋನಲ್ಲಿ ಎಲ್ಲೇ ನಿಂತ್ಕೊಂಡ್ರು ನನಗೆ ಮಾರ್ಕೆಟು ನನಗೆ ಪ್ರಾಫಿಟ್ ಕೊಡುತ್ತೆ. ಇಲ್ಲಿ ಬೇಕಾಗಿರೋ ಅಮೌಂಟ್ ಎಷ್ಟು, ನನಗೆ 1,58,000 ರೂಪಾಯಿ ನನಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇಕಾಗುತ್ತೆ, ಮಾರ್ಜಿನ್ ಅಮೌಂಟ್ ಬೇಕಾಗತ್ತೆ ಆಯಿತಾ. ಇದೆರಡೂ ಸಹ ನಾವು ಮೂವ್ ಮಾಡ್ಕೊಂಡು ಹೋಗೋಣ, ನಮಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಸಿಗುತ್ತೆ. ನಾನು ಇದನ್ನ ಯಾವ ಥರ ಎಂಟ್ರಿ ಅದೇ ಏನಾದೆ ಅದನ್ನ ನಾನು ಮುಂದೆ ಹೇಳ್ಕೊಳ್ತಾ ಹೋಗ್ತೀನಿ ಆಯಿತಾ. ಇಲ್ಲಿ ನೋಡಿ, ಇದರೊಳಗೆ ಒಂದಿನ ನಾನು ಮೂವ್ ಮಾಡ್ಕೊಂಡು ಹೋಗ್ತೀನಿ, ಡೈಲಿ ವೈಸ್ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ತಾರೆ ನೀವು, ಇದೊಂದು ಅಬ್ಸರ್ವ್ ಮಾಡ್ತಾಯಿರಿ. ಸೇಮ್ ಅದೇ ಥರ ಬಂದುಬಿಟ್ಟು ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಇದೊಂದು ಅಬ್ಸರ್ವ್ ಮಾಡ್ತಾಯಿರಿ. ಆಮೇಲೆ ನಮಗೆ ಡೈಲಿ ಪ್ರಾಫಿಟ್ P&L ಇದೆ, ಆ ಡೈಲಿ ಪ್ರಾಫಿಟ್ ಅದನ್ನು ಅಬ್ಸರ್ವ್ ಮಾಡ್ತಾಯಿರಿ. ಆ ಪ್ರಾಫಿಟ್ ನಿಮ್ಗೆ ಇಲ್ಲೂ ತೋರಿಸ್ತಾ ಇರುತ್ತೆ ಆಯಿತಾ, ಎರಡೂ ಕಡೆ ತೋರಿಸ್ತಾ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡ್ತಾಯಿರಿ. ನೋಡಿ, ಇವಾಗ ಒನ್ ಡೇ ನಾನು ಮೂವ್ ಮಾಡ್ತೀನಿ. ಇಲ್ಲಿ ಒನ್ ಡೇ ಮೂವ್ ಮಾಡಿದ್ರೆ ನನಗೆ ಎಷ್ಟಾಗಿದೆ, 2,500 ಚಿಲ್ಲರೆ ನನಗೆ ಪ್ರಾಫಿಟ್ ಬಂದಿದೆ. ಇದರೊಳಗಡೆ ಒನ್ ಡೇ ಮೂವ್ ಮಾಡಿದ್ದಕ್ಕೆ 2,500 ಚಿಲ್ಲರೆ ಪ್ರಾಫಿಟ್ ಬಂದಿದೆ. ಸೇಮ್ ಅದೇ ಥರ ಇವಾಗ ಇಲ್ಲಿ ಆಯಿತಾ, ಯಾವುದು ಡೆಬಿಟ್ ಸ್ಪ್ರೆಡ್ ರೇಷಿಯೋ ಏನಾಗಿದೆ ಅದರೊಳಗೆ ಸಹ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಇಲ್ಲೇನಾಗಿದೆ, ನನಗೆ 81 ರೂಪಾಯಿ ಲಾಸ್ ಆಗಿದೆ ಆಯಿತಾ. ಇದರೊಳಗೆ 81 ರೂಪಾಯಿ ಲಾಸ್ ಆಗಿದೆ. ಇದರೊಳಗೆ ಬಂದುಬಿಟ್ಟು 2,500 ರೂಪಾಯಿ ಪ್ರಾಫಿಟ್ ಆಗಿದೆ ಆಯಿತಾ. ಇದರೊಳಗೆ ನೆಕ್ಸ್ಟ್ ಡೇ ಇನ್ನೊಂದು ದಿನ ಮೂವ್ ಮಾಡ್ತೀನಿ ನಾನು. ಇಲ್ಲಿ ಡೇಟ್ ನೋಡ್ಕೊತಾ ಏನು ಚೇಂಜ್ ಆಗುತ್ತೆ ಅಂತ. ಇನ್ನೊಂದು ದಿನ ಮೂವ್ ಮಾಡಿದ್ರೆ ನನಗೆ ಎಷ್ಟಾಗುತ್ತೆ, ಇಲ್ಲಿ 981 ರೂಪಾಯಿ, 2,000 ಚಿಲ್ಲರೆ ಇದೇನಾಯಿತು, ನನಗೆ 981 ರೂಪಾಯಿ ಪ್ರಾಫಿಟ್ ಬಂತು. ಅಂದರೆ ಸ್ವಲ್ಪ ಮಾರ್ಕೆಟ್ ಇದಾಗಿದ್ದಕ್ಕೆ ನನಗೆ ಅಲ್ಲಿ ಲಾಸ್ ಆಯಿತು ಆಯಿತಾ. ನೆಕ್ಸ್ಟ್ ಸೇಮ್ ಇದೇ ಥರ ಇದರೊಳಗಡೆ ಒನ್ ಡೇ ಮೂವ್ ಮಾಡ್ತೀನಿ. ಇದರೊಳಗೆ ಏನಾಯ್ತು, ನನಗೆ 2,132 ರೂಪಾಯಿ ಪ್ರಾಫಿಟ್ ಆಯಿತು. ನನಗೆ ಮಾರ್ಕೆಟ್ ಈ ಝೋನಲ್ಲಿ ನಿಂತ್ಕೊಂಡ್ರೆ ಎಷ್ಟಿದೆ, ಮ್ಯಾಕ್ಸಿಮಮ್ ಲಾಸು 1,300 ಚಿಲ್ಲರೆ ಲಾಸ್ ಇದೆ ಆಯಿತಾ. ಮಾರ್ಕೆಟ್ ಏನಾದರೂ ಈಸೇ ಝೋನಲ್ಲಿ ನಿಂತ್ಕೊಂಡ್ರೆ ಮಾರ್ಕೆಟ್ ಈ ಕಡೆಗೆ ಬರ್ತಾ ಇದೆ, ನನಗೆ ಪ್ರಾಫಿಟ್ ಆಗ್ತಾ ಇರುತ್ತೆ. ಇವಾಗ ಇದರೊಳಗಡೆ ನೋಡಿ, ಇನ್ನೂ ಒನ್ ಡೇ ಮೂವ್ ಮಾಡ್ತೀನಿ ನಾನು. ಇಲ್ಲಿ ಎಷ್ಟಾಯಿತು, 3,890 ರೂಪಾಯಿ ಲಾಸ್ ಹೋಯ್ತು ನನಗೆ. ಇಲ್ಲಿ ಈ P&L ನೋಡ್ತಾ ಇರಿ, 3,890 ರೂಪಾಯಿ ಲಾಸ್ ಹೋಯಿತು. ಸೇಮ್ ಅದೇ ಥರ ಇದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ. ಇದರೊಳಗೆ 4,582 ರೂಪಾಯಿ, 4,582 ರೂಪಾಯಿ ಇದರೊಳಗೆ ಪ್ರಾಫಿಟ್ ಆಗ್ತಾ ಇದೆ. ಇವಾಗ ಇದರೊಳಗೆ ಸ್ಟಾಡದಲ್ಲಿ ಏನು ಮಾಡ್ತೀನಿ ನಾನು, ಶಾರ್ಟ್ ಸ್ಟಾಡ್ ಇನ್ನೂ ಒನ್ ಡೇ ಮೂವ್ ಮಾಡ್ತೀನಿ. ಇಲ್ಲಿ ನೋಡಿ, 1,459 ರೂಪಾಯಿ. ಮಾರ್ಕೆಟ್ ಏನಾಯಿತು, ಸ್ವಲ್ಪ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ, ಮತ್ತು ಏನಾಯಿತು ಮೇಲ್ಗಡೆ ಬಂತು. ಅದರಿಂದ ನಮಗೆ ಲಾಸ್ ಜಾಸ್ತಿ ಆಗಿದೆ, ಏನಾಯಿತು ಸ್ವಲ್ಪ ರಿಕವರಿ ಆಯಿತು. ಇದ್ರೊಳಗೆ ನಮಗೆ 4,500 ರೂಪಾಯಿ ಪ್ರಾಫಿಟ್ ಇದೆ. ಅದು ಒನ್ ಡೇ ಮೂವ್ ಮಾಡ್ತೀನಿ, ಅದೆಷ್ಟು ಲಾಸ್ ಹೋಗುತ್ತೆ ನೋಡೋಣ. ಎಷ್ಟಾಯಿತು, 4,000 ಚಿಲ್ಲರೆ ಪ್ರಾಫಿಟ್ ಇದ್ದಿದ್ದು 3,000 ಬಂತು, ಅಂದರೆ 1,000 ರೂಪಾಯಿ ಕಡಿಮೆ ಆಯಿತು ನನಗೆ ಪ್ರಾಫಿಟು. ಇವಾಗ ಶಾರ್ಟ್ ಸ್ಟಾಡಲ್ಲಿ ಇನ್ನೂ ಒನ್ ಡೇ ಮೂವ್ ಮಾಡ್ತೀನಿ. ಎಷ್ಟು ಲಾಸ್ ಆಗ್ತಾಯಿದೆ, 2,154 ರೂಪಾಯಿ ಲಾಸ್ ಆಗ್ತಾಯಿದೆ. ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ನಮಗೆ ಎಷ್ಟು ಲಾಸ್ ಆಗ್ತಾಯಿದೆ, 4,257 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ. ಮತ್ತು 1,000 ರೂಪಾಯಿ ನನಗೆ ಹಿಂದೆ ಹೋಗಿದ್ದು, ಮತ್ತು ಪ್ರಾಫಿಟ್ 1,000 ರೂಪಾಯಿ ಜಾಸ್ತಿ ಆಯಿತು ಆಯಿತಾ. ಇದರೊಳಗೆ ಇವಾಗ ಶಾರ್ಟ್ ಸ್ಟಾಡಲ್ಲಿ ಇನ್ನೂ ಒನ್ ಡೇ ಮೂವ್ ಮಾಡ್ತೀನಿ. 4,953 ರೂಪಾಯಿ ಲಾಸ್ ಹೋಗ್ತಾಯಿದೆ ಇದರೊಳಗಡೆ ಆಯಿತಾ. ಸೇಮ್ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ, 5,600 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ನನಗೆ. ಸೇಮ್ ಅದೇ ಥರ ಇವಾಗ ಶಾರ್ಟ್ ಸ್ಟಾಡಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. 2,200ಕ್ಕೆ ಬಂತು ಲಾಸ್, 5,000 ಚಿಲ್ಲರೆ ಇದೇನಾಯಿತು, 4,000 ಚಿಲ್ಲರೆ ಇದೆ, 2,200ಕ್ಕೆ ಲಾಸ್ ಬಂತು. ಇವಾಗ ಇದರೊಳಗೆ ಒನ್ ಡೇ ಮೂವ್ ಮಾಡ್ತೀನಿ, 5,600 ರೂಪಾಯಿ ಪ್ರಾಫಿಟ್ ಇದೆ, ಏನಾಯಿತು 4,500 ರೂಪಾಯಿ ಬಂತು ಪ್ರಾಫಿಟ್ಟು ಆಯಿತಾ. ಇವಾಗ ಶಾರ್ಟ್ ಸ್ಟಾಡಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. ನೆಕ್ಸ್ಟು 7,700 ರೂಪಾಯಿ ಹೋಯ್ತು ಲಾಸು. ಓ ಮೈ ಗಾಡ್, 7,700 ರೂಪಾಯಿ ಲಾಸ್ ಹೋಯ್ತು ನನಗಿಲ್ಲಿ ಆಯಿತಾ. ಎಷ್ಟನೇ ತಾರೀಕು ಬಂದಿರಿ ನಾವು, 19ನೇ ತಾರೀಕು ಬಂದಿರಿ. ನಾವು ಎಂಟ್ರಿ ಆಗಿದ್ದು ಬಂದುಬಿಟ್ಟು 6ನೇ ತಾರೀಕು ಎಂಟ್ರಿ ಆದ್ರಿ ಆಯಿತಾ. 6th ಎಂಟ್ರಿ ಆಗಿದ್ರಿ, 6th ಜಾನ್ವರಿಗೆ ಆಯಿತಾ ಎಂಟ್ರಿ ಆಗಿದ್ರಿ ಆಯಿತಾ. 2026 ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಎಂಟ್ರಿ ಆಗಿದ್ರಿ ನಾವು ಆಯಿತಾ. ಇವಾಗ ನನಗೆ ಎಷ್ಟು ಲಾಸ್ ಹೋಗ್ತಾಯಿದೆ ಶಾರ್ಟ್ ಸ್ಟಾಡದಲ್ಲಿ, 7,764 ರೂಪಾಯಿ ಲಾಸ್ ಹೋಗ್ತಾ ಇದೆ. ಸೇಮ್ ಅದೇ ಥರ ನಾನು ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ಒಂದು ದಿನ ಮೂವ್ ಮಾಡ್ತೀನಿ. 7,000 ರೂಪಾಯಿ ಪ್ರಾಫಿಟ್ ಆಯ್ತು ನನಗೆ. ಇದರೊಳಗೆ ಪ್ರಾಫಿಟ್ ಎಷ್ಟಾಯಿತು, 7,000 ರೂಪಾಯಿ ಪ್ರಾಫಿಟ್ ಆಯಿತು. ಇದರೊಳಗೆ 7,000 ರೂಪಾಯಿ ಲಾಸ್ ಆಯಿತು. ಶಾರ್ಟ್ ಸ್ಟಾಡಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ,
ಎಷ್ಟು ಲಾಸ್ ಆಗ್ತದೆ, 28,000 ರೂಪಾಯಿ ಲಾಸ್ ಆಗ್ತದೆ. ಶಾರ್ಟ್ ಸ್ಟಾರ್ಟಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ 28,000 ರೂಪಾಯಿ ಲಾಸ್ ಆಗ್ತದೆ. ಈ ಅಡ್ಜಸ್ಟ್ಮೆಂಟು ನಾನು ಮಾಡೋದು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಒಂದು ಮಾರ್ಕೆಟ್ ಮೂವ್ಮೆಂಟ್ ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವಾಗ 2 ಸಿನಾರಿಯೋ ತೋರಿಸ್ತಾ ಇರೋದು. ಇವಾಗ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. ಇಲ್ಲೆಷ್ಟು ಪ್ರಾಫಿಟ್ ಆಗ್ತದೆ, 19,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ ಆಯಿತಾ. ಸೇಮ್ ಡೇ ಎಂಟ್ರಿ, ಸೇಮ್ ಟೈಮಿಂಗ್ಸ್ ಎಂಟ್ರಿ, ಸೇಮ್ ಎಕ್ಸ್ಪೈರಿ 27th ಎಕ್ಸ್ಪೈರಿ ಏನು ತೊಗೊಂಡಿದೆ ಸೇಮ್ ಎಕ್ಸ್ಪೈರಿ ನಾವು ತೊಗೊಂಡಿದ್ದೀವಿ ಎರಡರೊಳಗೆ ನಾನು ಆಯಿತಾ. ಇದರೊಳಗೆ 19,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ನನಗೆ ಇದರೊಳಗೆ ಮಾರ್ಜಿನ್ ಬೇಕಾಗಿದೆ ಎಷ್ಟು, 1,58,000 ಮಾರ್ಜಿನ್ ಬೇಕಾಯಿತು. ಇದರೊಳಗಡೆ ಬೇಕಾಗಿದ್ದು ಮಾರ್ಜಿನ್ ಬಂದ್ಬಿಟ್ಟು 2,24,000 ರೂಪಾಯಿ ಮಾರ್ಜಿನ್ ಬೇಕಾಗಿತ್ತು ಆಯಿತಾ. ಇಲ್ಲೇನಾಗಿದೆ, ನನಗೆ 28,000 ರೂಪಾಯಿ ಲಾಸ್ ಆಗಿದೆ. ಈ ಸ್ಟ್ರಾಟಜಿನಲ್ಲಿ ನನಗೆ 19,000 ರೂಪಾಯಿ ಪ್ರಾಫಿಟ್ ಆಗಿದೆ ಆಯಿತಾ. ಇವಾಗ ಈ ಸ್ಟ್ರಾಟಜಿನಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. ಮತ್ತೆ ನೀವು ನೋಡ್ಕೊತಾ ಇರಿ, ಇದು ಸ್ಟ್ಯಾಡಲ್ಲು ಆಯಿತಾ, ಶಾರ್ಟ್ ಸ್ಟ್ಯಾಡಲ್ಲು ಒನ್ ಡೇ ಮೂವ್ ಮಾಡ್ತೀನಿ. ಇವಾಗ ಡೇಟ್ ಎಲ್ಲಿ ಬಂದ್ರಿ, ನಾವು 21ನೇ ತಾರೀಕು ಜಾನ್ವರಿಗೆ ಬಂದ್ರಿ ಆಯಿತಾ. 34,000 ರೂಪಾಯಿ ಲಾಸ್ ಆಗ್ತದೆ ಇದರೊಳಗಡೆ ಆಯಿತಾ. ಸೇಮ್ ಅದೇ ಥರ ಒನ್ ಡೇ ಮೂವ್ ಮಾಡ್ತೀನಿ. ಇಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಆಗ್ತದೆ, ಇಲ್ಲಿ 27,350 ರೂಪಾಯಿ. ಆಲ್ಮೋಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ 14% ರಿಟರ್ನ್ ಬಂದುಬಿಟ್ಟಿದೆ ಇಲ್ಲಿ ಆಯಿತಾ. ಇವಾಗ ಶಾರ್ಟ್ ಸ್ಟ್ಯಾಡಲ್ಲಿ ಮತ್ತೆ ಒನ್ ಡೇ ಮೂವ್ ಮಾಡೋಣ. ಇಲ್ಲಿ 23,000 ರೂಪಾಯಿ ಲಾಸ್ ಆಗ್ತಾಯಿದೆ ಇಲ್ಲಿ ಆಯಿತಾ. ಸೇಮ್ ಅದೇ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ಒನ್ ಡೇ ಮೂವ್ ಮಾಡೋಣ. 16,000 ಬಂತು. 22,000 ಪ್ರಾಫಿಟ್ ಇದೇನಾಯಿತು, 16,000 ಬಂತು. ನೆಕ್ಸ್ಟ್ ಒನ್ ಡೇ ಮೂವ್ ಮಾಡೋಣ. ಶಾರ್ಟ್ ಸ್ಟ್ಯಾಡಲ್ಲಿ 39,000 ರೂಪಾಯಿ ಲಾಸ್ ಆಗ್ತದೆ. ಒನ್ ಡೇ ಮೂವ್ ಮಾಡಿದ ತಕ್ಷಣ ಏನಾಯಿತು, 39,000 ರೂಪಾಯಿ ಲಾಸ್ ಆಯಿತು. ಮತ್ತು ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ ನಾನು. 31,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ನೋಡಿ ಇಲ್ಲಿ ಆಯಿತಾ ಸ್ನೇಹಿತರೆ. ಇಲ್ಲಿ ನೋಡಿ 31,000 ಪ್ರಾಫಿಟ್ ಆಗ್ತಾಯಿದೆ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ. ಅದೇ ಥರ ನಾವು ಹಾಕಿರೋವಂಥ ಶಾರ್ಟ್ ಸ್ಟ್ಯಾಡಲ್ಲಿ ನನಗೆ 39,000 ರೂಪಾಯಿ ಲಾಸ್ ಆಗ್ತಾಯಿದೆ ಆಯಿತಾ. ಇವಾಗ ನೆಕ್ಸ್ಟ್ ಶಾರ್ಟ್ ಸ್ಟ್ಯಾಡಲ್ಲಿ ಒನ್ ಡೇ ಮೂವ್ ಮಾಡ್ತೀನಿ. ಎಕ್ಸ್ಪೈರಿವರೆಗೂ ಹೋಗೋಣ ನಾವು. ಎಕ್ಸ್ಪೈರಿಗೆ ನಮ್ಗೆ ಏನಾಗಿರುತ್ತೆ, 2 ರಿಸಲ್ಟ್ ಅನ್ನೋದು ನಮಗೆ ಕಣ್ಮುಂದೆ ಬರುತ್ತೆ. ಇಲ್ಲಿ 34,000 ಲಾಸ್ ಆಗ್ತಿದೆ ಶಾರ್ಟ್ ಸ್ಟ್ಯಾಡಲ್ಲಿ. ಅದೇ ಥರ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ನನಗೆ ಏನಾಗ್ತಾಯಿದೆ, 41,000 ರೂಪಾಯಿ ಪ್ರಾಫಿಟ್ಟು. ಏನಾಯ್ತು ಇಲ್ಲಿ ಒನ್ ಡೇ ಬ್ಯಾಕ್ ಮಾಡಿ ತೋರಿಸಿ ನೋಡಿ. 31,000 ಇದ್ದಿದ್ದು ಮಾರ್ಕೆಟ್ ಹಿಂದೆ ಬಂದ್ರು, ಮಾರ್ಕೆಟ್ ಗ್ಯಾಪ್ ಮತ್ತೆ ಮೇಲೆ ಬಂದ್ರು ನನಗೆ ಏನಾಗಿದೆ, ಇಲ್ಲಿ 10,000 ರೂಪಾಯಿ ಪ್ರಾಫಿಟ್ ಆಗಿದೆ, ಲಾಸ್ ಆಗಿಲ್ಲ. ಇದ್ರೊಳಗೆ ಏನಾಯ್ತು ನೋಡಿ, ಅದೇ ಒನ್ ಡೇ ಇಲ್ಲಿ ಹಿಂದೆ ಮಾಡಿ ನೋಡ್ತೀನಿ ನೋಡಿ. ಇಲ್ಲಿ ಇಲ್ಲಿ ಒನ್ ಡೇ ಹಿಂದೆ ಮಾಡಿ ನೋಡ್ತೀನಿ ನೋಡಿ ಆಯಿತಾ. 40,000 ರೂಪಾಯಿ ಲಾಸ್ ಇದ್ದಿದ್ದು ನನಗೆ. ಒನ್ ಡೇ ಮೂವ್ ಮಾಡಿದರೆ ನನಗೆ 27ನೇ ತಾರೀಕಿಗೆ 34,000 ರೂಪಾಯಿ ಲಾಸ್ ಆಯಿತು. 27ನೇ ತಾರೀಕು ಅವತ್ತು ಎಕ್ಸ್ಪೈರಿ ಆಗ್ತಾಯಿದೆ ಮಾರ್ಕೆಟು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮಧ್ಯಾಹ್ನ 27ನೇ ತಾರೀಕು ಎಕ್ಸ್ಪೈರಿ ಆಯಿತಾ. ಇಲ್ಲಿ ನೋಡ್ಕೊಳ್ಳಿ, 27ನೇ ತಾರೀಕು ಎಕ್ಸ್ಪೈರಿ ನಾವು ತೊಗೊಂಡಿದ್ದೀವಿ. 3 ಗಂಟೆ 29 ನಿಮಿಷಕ್ಕೆ ಅಂದರೆ ಎಕ್ಸ್ಪೈರಿ ಡೇ ಆಯಿತಾ. ಇಲ್ಲಿ ನಮಗೇನಾಗಿದೆ, 34,000 ರೂಪಾಯಿ ಲಾಸ್ ಆಗಿದೆ. ಇದರೊಳಗೆ 34,000 ಲಾಸ್ ಆಗಿದೆ. ಸೇಮ್ ಅದೇ ಥರ ನಮಗೆ ಡೆಬಿಟ್ ಸ್ಪ್ರೆಡ್ ರೇಷಿಯೋ ಏನಾಗಿದೆ, ಆ ಡೆಬಿಟ್ ಸ್ಪ್ರೆಡ್ ರೇಷಿಯೋದಲ್ಲಿ ನಮಗೆ ಆಯಿತಾ ಸೇಮ್ ಅದೇ 27ನೇ ತಾರೀಕು ಆಯಿತಾ. 3 ಗಂಟೆ 3:15 ನಿಮಿಷಕ್ಕೆ 3:15 ನಿಮಿಷ, ಇನ್ನೂ 15 ನಿಮಿಷ ಮೂವ್ ಮಾಡೋಣ ಬೇಕಂದರೆ ಆಯಿತಾ. ಇನ್ನೂ 15 ಮಿನಿಟ್ಸ್ ಟೈಮ್ ಇದೆ ನಮಗೆ ಆಯಿತಾ. 15 ಮಿನಿಟ್ಸ್ ಮೂವ್ ಮಾಡಿದ್ರೆ ನಮಗೆ ನೋಡಿ, ಇವಾಗ ಬಂದ್ರಿ ನಾವು. ಇವಾಗ ಏನು ಮಾಡಿದ್ರಿ, 27ನೇ ತಾರೀಕು 3 ಗಂಟೆ 29 ನಿಮಿಷಕ್ಕೆ ಮಾರ್ಕೆಟ್ ಎಕ್ಸ್ಪೈರಿ ಆಗ್ತಿದೆ. ಏನಾಗಿದೆ, ಇಲ್ಲಿ 40,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ. ಇದರೊಳಗಡೆ ಡೆಬಿಟ್ ಸ್ಪ್ರೆಡ್ ರೇಷಿಯೋ ಏನಾಗಿದೆ, ಅದರೊಳಗೆ 40,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ. ಇದ್ರೊಳಗಡೆ ಬಂದ್ಬಿಟ್ಟು ನನಗೆ ಇದ್ರೊಳಗೆ ಏನಾಗಿದೆ, 34,000 ಲಾಸ್ ಆಗಿದೆ ನನಗೆ ಆಯಿತಾ. ಶಾರ್ಟ್ ಸ್ಟ್ಯಾಡಲ್ಲು ಪ್ಲಸ್ ಡೆಬಿಟ್ ಸ್ಪ್ರೆಡ್ ರೇಷಿಯೋ. ಈ ಡೆಬಿಟ್ ಸ್ಪ್ರೆಡ್ ರೇಷಿಯೋ ಶಾರ್ಟ್ ಸ್ಟ್ಯಾಡಲ್ಲಿ ಏನು ಥರ ಮಾಡಿದೆ, ಶಾರ್ಟ್ ಸ್ಟ್ಯಾಡಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಕಾಮನ್ ಗೊತ್ತು. ಆಪ್ಷನ್ ಸೆಲ್ಲಿಂಗ್ ಅಂದರೆ ಫಸ್ಟ್ ಜನ ಎಂಟ್ರಿ ಆಗೋದೇ ಶಾರ್ಟ್ ಸ್ಟ್ಯಾಡಲ್ಲು, ಶಾರ್ಟ್ ಸ್ಟ್ರ್ಯಾಂಗಲ್ಲು ಪ್ಲಸ್ ಐರನ್ ಕಾಂಡರು, ಈ ಥರ ಕೆಲವು ಐರನ್ ಬಟರ್ಫ್ಲೈ, ಈ ಥರ ಕೆಲವು ಸ್ಟ್ರಾಟಜಿನಲ್ಲಿ ಎಂಟ್ರಿ ಆಗ್ತಾರೆ. ಅವ್ರಿಗೆ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯಿತಾ, ಅವರು ಅಮೌಂಟ್ನ ಲಾಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಈ ಡೆಬಿಟ್ ಸ್ಪ್ರೆಡ್ ರೇಷಿಯೋ ನಾನು ಯಾಕೆ ಎಂಟ್ರಿ ಆದೆ, ಆ ಮಾರ್ಕೆಟ್ ನೋಡ್ಕೊಂಡು ಯಾಕೆ ಎಂಟ್ರಿ ಆದೆ ಅಂತ ಹೇಳಿದ್ರೆ, ಅದರೊಳಗೆ ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ. ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು, ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಮಾರ್ಕೆಟ್ನಲ್ಲಿ ಮೂಮೆಂಟ್ ನೋಡ್ಕೊಬೇಕು ನಾವು. ಮಾರ್ಕೆಟ್ ಕೆಳಗಡೆ ಹೋಗುತ್ತಾ ಮೇಲ್ಗಡೆ ಹೋಗುತ್ತಾ, ಈ ಮೂಮೆಂಟಲ್ಲಿ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನಮಗೆ ಯಾವಾಗ ಚಾರ್ಟ್ನ ರೀಡಿಂಗ್ ಮಾಡೋಕ್ಕೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ರೀಡಿಂಗ್ ಮಾಡೋಕ್ಕೆ ಬರುತ್ತೆ, ಅಂಥ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಒಂದು ರೇಂಜ್ಗೆ ಇಷ್ಟು ಹೋಗ್ಬೋದು, ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಬೀಳ್ಬೋದು, ಇಲ್ಲ ಇಷ್ಟು ಮಾರ್ಕೆಟ್ ಮೂವ್ಮೆಂಟ್ ಕೊಡ್ಬೋದು, ಇಲ್ಲ ಇಷ್ಟು ಮೂವ್ಮೆಂಟ್ ಕೊಟ್ಟ ಮೇಲೆ ನಾವು ಎಂಟ್ರಿ ಆಗಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಆಮೇಲೆ ಈ 40,000ವರೆಗೂ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ವೆಯ್ಟ್ ಮಾಡೋಕ್ಕೆ ಹೇಳಲ್ಲ. ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ವರೆಗೂ ಯಾರಿಗೂ ವೆಯ್ಟ್ ಮಾಡೋಕ್ಕೆ ಹೇಳಲ್ಲ. ಯಾವಾಗ ನೀವು ಎಂಟ್ರಿ ಆಗಿರ್ತೀರಾ, ನೀವು ಎಕ್ಸಿಟ್ ಯಾವಾಗ ಆಗಬೇಕಂತ ಹೇಳಿದ್ರೆ, ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ, ಈ ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ 30% ಬಂದರೆ 30 to 40% ಆಯಿತಾ. 30 to 40% ಯಾವಾಗ ನಿಮಗೆ ರಿಟರ್ನ್ ಬರುತ್ತೆ ಅಂಥ ಟೈಮಲ್ಲಿ ಎಕ್ಸಿಟ್ ಆಗಿಬಿಡಿ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಅಂಥ ಟೈಮಲ್ಲಿ ಎಕ್ಸಿಟ್ ಆಗಿಲ್ಲ ಅಂತ ಹೇಳಿದ್ರು ಆಯಿತಾ,
ಈ ಮಾರ್ಕೆಟ್ ಏನಾದರೂ ರಿವರ್ಸ್ ಬಂತು ಅಂತ ಹೇಳಿದ್ರೆ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಕೊಡ್ತಾ ಇರೋದು ಎಷ್ಟಿದೆ ಲಾಸ್ ಇಲ್ಲಿ 1326 ರೂಪಾಯಿ ಲಾಸ್ ಕೊಡ್ತಾ ಇದ್ದೀರಾ. ಈ ಲಾಸ್ನು ಸಹ ನಾವು ಝೀರೋ ಮಾಡ್ಕೊಬೋದು. ಮಾರ್ಕೆಟ್ ಏನಾದ್ರು ರಿವರ್ಸ್ ಬರ್ತಾ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಆ ಲಾಸ್ನು ಸಹ ಝೀರೋ ಮಾಡ್ಕೊಬೋದು. ಅದಕ್ಕೆ ಕಲ್ತ್ಕೊಂಡು ಟ್ರೇಡ್ ಮಾಡಿ. ಆಪ್ಷನ್ ಬೈಯಿಂಗ್ ಎಲ್ಲರೂ ಬಂದವರೆಲ್ಲ ಆಪ್ಷನ್ ಬೈಯಿಂಗ್ ಅಂತ ಹೋಗ್ತಾರೆ. ದಯವಿಟ್ಟು ಆಪ್ಷನ್ ಬೈಯಿಂಗಲ್ಲಿ ಹೋಗಬೇಡಿ. ಆಪ್ಷನ್ ಬೈಯಿಂಗಲ್ಲಿ ಹಿಂಗೆ ಅಂತ ಹೇಳಿದ್ರೆ ಒಂದಿನ 2 ದಿನ ದುಡ್ಡು ಮಾಡೋಬೋದೇ ಹೊರತು ಕಂಟಿನ್ಯೂಸ್ ದುಡ್ಡು ಮಾಡೋಕ್ಕಾಗಲ್ಲ, ಆಯಿತಾ. ಕಂಟಿನ್ಯೂಸ್ ದುಡ್ಡು ಮಾಡಬೇಕಂದ್ರೆ ಯಾವಾಗ ನೀವು ಲಿಮಿಟ್ನ ಫಿಕ್ಸ್ ಮಾಡ್ಕೊತೀರಾ, ಇಲ್ಲಿ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ, ಇಲ್ಲಿ ಬಂದರೆ ಎಂಟ್ರಿ ಆಗ್ತೀನಿ, ಆಯಿತಾ. ಒಂದ್ಸಲ ಎಂಟ್ರಿ ಆದಮೇಲೆ ಸ್ಟಾಪ್ ಲಾಸ್ ಕೊಟ್ಬಿಡ್ತೀನಿ. ಮಾರ್ಕೆಟ್ ರಿವರ್ಸ್ ಆದರೆ ನಾನು ಎಗೇನ್ಸ್ಟ್ ಆದರೆ ನಾವು ಮಾರ್ಕೆಟಿಂದ ಆಚೆ ಬರ್ತೀನಿ ಸ್ಟಾಪ್ ಲಾಸ್ ತೊಗೊಂಡು ಅನ್ನೋ ಯಾರು ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಾರೆ ಅವರು ಆಪ್ಷನ್ ಬೈಯಿಂಗಲ್ಲಿ ಒಂದು ಸಸ್ಟೇನ್ ಆಗ್ಬೋದೇ ಹೊರತು, ಆಯಿತಾ. ಯಾರಾದರೂ ನೇಕೆಡ್ ಬೈಯಿಂಗ್ ಮಾಡ್ಕೊಂಡು ವಿತೌಟ್ ಸ್ಟಾಪ್ ಲಾಸು ಓವರ್ ನೈಟ್ ಕ್ಯಾರಿ ಮಾಡೋದು, ಆಯಿತಾ. ಇವತ್ತು ಬೈ ಮಾಡಿ ನಾಳೆ ಸೇಲ್ ಮಾಡ್ತೀನಿ ಅಂತ ಹೋಗೋದು, ಅಂದರೆ BTST ಅಂತ ಹೇಳ್ತೀರಿ, ಬೈ ಟುಡೇ ಸೆಲ್ ಟುಮಾರೋ ಅಂತ. ಈ ಥರ ಯಾರು ಅಭ್ಯಾಸ ಮಾಡ್ಕೊಂಡು ಟ್ರೇಡ್ ಮಾಡೋಕೆ ಹೋಗ್ತಾರೆ ಅವರು ತಮ್ಮ ಎಲ್ಲ ಕ್ಯಾಪಿಟಲ್ನ ಕಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದೀರಾ ನೀವು, ಆಯಿತಾ, ಹುಷಾರಾಗಿ ಟ್ರೇಡ್ ಮಾಡಿ, ಕಲ್ತ್ಕೊಂಡು ಟ್ರೇಡ್ ಮಾಡಿ. ಆಪ್ಷನ್ ಸೆಲ್ಲಿಂಗಲ್ಲಿ ದುಡ್ಡಿದೆ. ಎಲ್ಲರೂ ಅನ್ಕೊಂತಾರೆ ಆಪ್ಷನ್ ಸೆಲ್ಲಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಂತ. ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಬೇಕಾಗಿಲ್ಲ. ನೋಡಿ, ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ನಿಮಗೆ ಎಷ್ಟು 1,58,000 ರೂಪಾಯಿ, ಆಯಿತಾ. ಈ 1,58,000ಕ್ಕೆ ನೀವು ಮಂತ್ಲಿ 5 to 6% ರಿಟರ್ನ್ ತೊಗೊತಾ ಇರಂದರೆ ದಟ್ ಈಸ್ ಗ್ರೇಟ್ ಅಮೌಂಟ್, ಆಯಿತಾ. ಯಾರಾದ್ರೂ 1,50,000 1,50,000 ಡಬಲ್ ಮಾಡ್ತೀನಿ ಅಂದರೆ ಅವನು ಗ್ಯಾಮ್ಲಿಂಗ್ ಮಾಡ್ತಾವನೆ, ನಿಮಗೆ ಕಾಳಾಗ್ತಾವನೆ ನಿಮ್ಮನ್ನ ಬಲೆಗೆ ಬೀಳ್ಸ್ಕೊಳಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಟಿಪ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ದಯವಿಟ್ಟು ಅವ್ರ ಹಿಂದೆ ಹೋಗಬೇಡಿ. ಟಿಪ್ಸ್ ಕೊಡೋರೆಲ್ಲ ಸಕ್ಸಸ್ ಆಗೋಕ್ಕಾಗಲ್ಲ, ಆಯಿತಾ. ನೀವು ಟಿಪ್ಸ್ ಕೊಡೋಕೆ ಯಾರ ಟಿಪ್ಸಿಂದ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀರಾ ಆವಾಗ ನೀವು ಕಲ್ತ್ಕೊಳೋದ್ರ ಬಗ್ಗೆನೂ ಕಾಳಜಿ ಬಿಟ್ಬಿಡ್ತೀರಾ. ಕಲ್ತ್ಕೊಬೇಕನ್ನ ಮನಸ್ಸು ನಿಮ್ಗೆ ಬರಲ್ಲ. ಯಾಕೆಂದರೆ ಅವ್ರು ಫ್ರೀಯಾಗಿ ಟಿಪ್ಸ್ ಕೊಡ್ತಾ ಇರ್ಬಿಡು, ಅಲ್ಲಿ ದುಡ್ಡು ಮಾಡ್ಕೊಳ್ಳೋಣ ಯಾಕೆ ಕಷ್ಟ ಬಿದ್ದು ಕಲ್ತ್ಕೊಬೇಕಂತೀರಾ. ಯಾವಾಗ ನೀವು 1 ಲಕ್ಷ 2 ಲಕ್ಷ 3 ಲಕ್ಷ ಲಾಸ್ ಮಾಡ್ಕೊತೀರಾ ಆವಾಗ ಕಲ್ತ್ಕೊಬೇಕಂತ ಬರ್ತೀರಾ. ಆ ಕಲ್ತ್ಕೊಂಡಾದಂಥ ಸಮಯದಲ್ಲಿ ಟ್ರೇಡ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿರಲ್ಲ, ಹಂಗಾಗಿರುತ್ತೆ. ದಯವಿಟ್ಟು ಎಲ್ಲರೂ ಪೇಷನ್ಸಿಂದ ಕಲ್ತ್ಕೊಂಡು ಟ್ರೇಡ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ.